ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಹುರುಳಿಕಾಳಿಂದ ಹೂರಣ ಮತ್ತು ಅದ್ರ ಕಟ್ಟಿಂದ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ. ಈ ನಮ್ಮ ಕಡೆ ಎಲ್ಲ ಇವತ್ತು ಭಾರತ ಹುಣ್ಣಿಮೆ ಅಲ್ವಾ, ಈ ಹುಣ್ಣಿಮೆ ದಿನ ತರಡುಬಾಳು ಹುಣ್ಣಿಮೆ ಅಂತಾರೆ ನಮ್ಮ ಕಡೆ. ಅದಕ್ಕೆ ನಾವು ಇವತ್ತು ಎಲ್ಲರ ಮನೆಯಲ್ಲೂ ಹುರುಳಿಕಾಳಿಂದ ಹೂರಣನೇ ಮಾಡ್ಕೊಳ್ಳೋದು. ಬನ್ನಿ ಆಗಿದ್ದರೆ ಇದನ್ನು ಯಾವ ಥರ ಮಾಡೋದು ಮತ್ತು ಆ ಕಟ್ಟಿನಿಂದ ಯಾವ ಥರ ಸಾರು ಮಾಡೋದು ಅಂತ ನೋಡ್ಕೊಂಬರೋಣ. ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಹುರುಳಿಕಾಳು. ನೋಡಿ, ಇಲ್ಲಿ ನಾನು 1 ಕಪ್ಪು ಹುರುಳಿಕಾಳು ತೊಗೊಂಡಿದ್ದೀನಿ. 1 ಕಪ್ ಹುರುಳಿಕಾಳಿಗೆ ನಾನು 1 ಕಪ್ಪು ಸೇಮು ಈಕ್ವಲ್ ಮೆಜರ್ಮೆಂಟ್ದು ಬೆಲ್ಲ ತೊಗೊಂಡಿದ್ದೀನಿ. ಸೇಮು ಬೆಲ್ಲ ಜಜ್ಜಿಟ್ಕೊಂಡಿದ್ದೀನಿ, ಸೇಮ್ ಮೆಜರ್ಮೆಂಟು. ಇನ್ನು ಶುಂಠಿ ಪೌಡ್ರು ಮತ್ತು ಸ್ವಲ್ಪ ಏಲಕ್ಕಿ ಪೌಡ್ರು ಒಂದು ಅರ್ಧ ಸ್ಪೂನ್ ಇದಿಷ್ಟು ಹೂರಣ ಮಾಡಲಿಕ್ಕೆ. ಆಮೇಲೆ ಹುರುಳಿಕಾಳು ಏನು ಬೇಯಿಸ್ಕೊಂಡು ಕಟ್ಟು ತೆಗೆದು ಇಟ್ಕೋತೀವಲ್ವ, ಆ ಕಟ್ಟಿಗೆ ಸಾಂಬಾರು ಮಾಡಲಿಕ್ಕೆ ನಾನು 1-2 ಸ್ಪೂನಷ್ಟು ಧನಿಯಾ ಬೀಜ ತೊಗೊಂಡಿನಿ, 1 ಸ್ಪೂನು ಇದು ಜೀರಿಗೆ, ಅರ್ಧ ಸ್ಪೂನಷ್ಟು ಸಾಜೀರಿಗೆ, ಚಕ್ಕೆ ಸ್ವಲ್ಪ, ಲವಂಗ ಮತ್ತು ಇದು ಕೊಂಡಿ ಮೊಗ್ಗು ಅಂತೀವಲ್ಲ ಅದು, ಬಾಳೆಕಾಯಿ ಮೊಗ್ಗು, ಕೆಂಚಿನ ಮೊಗ್ಗು, ಮರಾಠ ಮೊಗ್ಗು, ಚಕ್ರ ಮೊಗ್ಗು, ಕಲ್ಲುವು, 1 ಏಲಕ್ಕಿ ಮತ್ತು ಲವಂಗ 3 ತೊಗೊಂಡಿದ್ದೀನಿ. 10-15 ನಾನು ಕರಿಮೆಣಸು ತೊಗೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಇಷ್ಟು ಐಟಮ್ಸ್ ಇದು ಸ್ಪೈಸಸ್ಸು ಹುರ್ಕೊಳ್ಳೋಕ್ಕೆ ಮಸಾಲಕ್ಕೆ. ಇನ್ನು ಮತ್ತು ಈರುಳ್ಳಿ, 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಮತ್ತು ನೋಡಿ ಇದು ಲವಂಗ ಮೆಣಸಿನ್ಕಾಯಿ, ಇದು ರೆಡ್ ಕಲರು ಬರುತ್ತೆ, ಗ್ರೀನ್ ಕಲರು ಬರುತ್ತೆ. ನಾನಿಲ್ಲಿ ರೆಡ್ ಕಲರ್ ತೊಗೊಂಡಿದ್ದೀನಿ, ತುಂಬ ಖಾರ ಇರುತ್ತೆ, ಸ್ವಲ್ಪ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಒಣ ಕೊಬ್ಬರಿ ಸ್ವಲ್ಪ ತೊಗೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟು ಗಸಗಸೆ. ಇದಿಷ್ಟನ್ನು ಹುರ್ಕೊಳ್ಳೋಕ್ಕೆ. ಇನ್ನು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಅರಿಶಿನ ಮತ್ತು ಕರಿಬೇವು, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿನೂ ಸ್ವಲ್ಪ 1-2 ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಇಷ್ಟು ಐಟಮ್ಸ್ ಇದೆಲ್ಲ ಸಾಂಬಾರಿಗೆ ಬೇಕು. ಇವಾಗ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, ನಾನಿಲ್ಲೊಂದು ಫಸ್ಟ್ ಕುಕ್ಕರ್ ತೊಗೊಂಡು ಇದಕ್ಕೆ ನಾನು 1 ಕಪ್ ಏನು ಹುರುಳಿಕಾಳು ತೊಗೊಂಡಿದ್ನಲ್ಲ, ನೀಟಾಗಿ 1-2 ಸರಿ ವಾಶ್ ಮಾಡಿಕೊಂಡು 1 ಕಪ್ಪಿಗೆ ನಾನು 2 ಕಪ್ ನೀರು ಹಾಕ್ಬಿಟ್ಟು ವಿಜಿಲ್ ಹಾಕೋಕ್ಕೆ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ಅದು ಕುಕ್ಕರ್ ವಿಜಿಲ್ ಹಾಕೋ ಅಷ್ಟೊತ್ತಿಗೆ ನಾನು ಇಲ್ಲಿ ಸಾರಿಗೆ ಮಸಾಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ನಾವೇನು ಇದು ಬಾಣಲಿ ಇಟ್ಬಿಟ್ಟು ಚಿಕ್ಕದು ಫ್ರೈ ಪ್ಯಾನ್ಗೆ, ಅದಕ್ಕೆ ನಾನು ಈ ಮಸಾಲ ಏನು ಐಟಮ್ಸ್ ತೊಗೊಂಡಿದ್ನಲ್ವ, ಆ ಮಸಾಲ ಐಟಮ್ಸ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಇದನ್ನು ಹುರಿದು, ನೋಡಿ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಅದು ಚೆನ್ನಾಗಿ ಘಮ ಬರುತ್ತೆ, ಅಷ್ಟಾದರೆ ಸಾಕು, ಕಲರು ಚೇಂಜ್ ಆಗುತ್ತೆ. ನೋಡಿ, ಇವಾಗ ಇಷ್ಟ ಆಗಿದೆ. ಇದನ್ನೆಲ್ಲ ಒಂದು ತಟ್ಟೆಗೆ ಹಾಕ್ಕೊಂಡ್ಬಿಡೋಣ. ಇವಾಗ ನಾವು ಇನ್ನು ಕೊಬ್ಬರಿ ಮತ್ತು ಗಸಗಸೆ ತೊಗೊಂಡಿದ್ವಿ ಅಲ್ವಾ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಗಸಗಸೆ ಬಿಸಿ ಮಾಡ್ಕೊಂಡ್ರೆ ಟೇಸ್ಟು. ಆಮೇಲೆ ಕೊಬ್ಬರಿನೂ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಲೈಟಾಗಿ, ತುಂಬ ಏನು ಬೇಡ, ಇಷ್ಟಾದರೆ ಸಾಕು. ನೋಡಿ, ಇವಾಗ ನಾವು ಇದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಕರಿಬೇವು, ಲವಂಗ ಮೆಣಸಿನ್ಕಾಯಿ ಇಟ್ಕೊಂಡಿದ್ವಲ್ಲ, ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಫಸ್ಟ್ ನಾವು ಒಂದು ಈರುಳ್ಳಿ ಹಾಕ್ಬಿಟ್ಟು 1 ನಿಮಿಷ ಹಂಗೆ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಸ್ವಲ್ಪ ಫ್ರೈ ಆಗಲಿ, ಇದು ಈರುಳ್ಳಿ ಬೇಗ ಆಗಲ್ಲ ಅಂತ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವು ಕರಿಬೇವು ಮತ್ತು ಬೆಳ್ಳುಳ್ಳಿ, ಲವಂಗ ಮೆಣಸಿನ್ಕಾಯಿ ಎಲ್ಲದನ್ನ ಹಾಕ್ಬಿಟ್ಟು ನೀಟಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದನ್ನು ನೀಟಾಗೆಲ್ಲ ಫ್ರೈ ಆದಮೇಲೆ ಇದು ನೋಡಿ ಸ್ಟವ್ ಆಫ್ ಮಾಡಿಬಿಡೋಣ. ಇದಿಷ್ಟು ಫ್ರೈ ಆಗುತ್ತೆ ಅಲ್ವಾ, ಇದೇ ಬಿಸಿಗೆ ಇದು ಇನ್ನೊಂದು ಸ್ವಲ್ಪ ನೀಟಾಗಿ ಫ್ರೈ ಆಗುತ್ತೆ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು, ಇಷ್ಟ ಆದರೆ ಸಾಕು. ಇವಾಗ ಇದನ್ನೆಲ್ಲ ಸ್ಟವ್ ಆಫ್ ಮಾಡಿಬಿಟ್ಟು ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಕೊತ್ತಂಬರಿ ಸೊಪ್ಪು ಹಿಂಗೆ ಇದ್ರ ಮೇಲೇ ಹಾಕ್ತೀನಿ ನಾನು. ಇದನ್ನೆಲ್ಲ ರುಬ್ಕೋಬೇಕು. ಅದೆಲ್ಲ ತಣ್ಣಗಾಗೋ ಅಷ್ಟೊತ್ತಿಗೆ ನಾನು ಒಂದು ಸ್ಟವ್ ಮೇಲೆ ಬೆಲ್ಲನೂ ಹಾಕಿ ಕರಗಕ್ಕಿಟ್ಟಿದ್ದೀನಿ. ಬೆಲ್ಲನೂ ಕರಗಲಿ. ನೋಡಿ, ಇದು ಹುರುಳಿಕಾಳು ನಾನು ಫಸ್ಟು ಒಂದು ಸರಿ ನೋಡಿದೆ, 4 ವಿಜಿಲ್ ಹಾಕ್ಸಿದೆ, ಬೆಂದಿರಲಿಲ್ಲ. ಮತ್ತು ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ 4 ವಿಜಿಲ್ಲು. ಟೋಟಲಿ ಇಲ್ಲಿ ಹುರುಳಿಕಾಳು ಗಟ್ಟಿ ಇರುತ್ತಲ್ವ, ಅದಕ್ಕೆ ಬೇಗ ಬೇಯಲ್ಲ, 8 ವಿಜಿಲ್ ಹಾಕ್ಸ್ಬಿಟ್ಟು ಈ ಥರ ಓಲಿರೋ ಬುಟ್ಟಿಯಲ್ಲಿ ಚೆನ್ನಾಗಿ ಬೆಂದಿದೆ 8 ವಿಜಿಲ್ಲಿಗೆ. ಈ ಥರ ಓಲಿರೋ ಬುಟ್ಟಿಲಿ ನಾನು ನೀರೆಲ್ಲ ಬಸ್ದು ಕಟ್ಟು ನೋಡಿ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಅದೇ ಕುಕ್ಕರಿಗೆ ನಾನು ಹುರುಳಿಕಾಳೇನು ಎಲ್ಲ ನೀರು ಸೋರಿತ್ತಲ್ವ, ಅದನ್ನು ಹಾಕ್ಕೊಂಡು ಆ ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ ಹುರುಳಿಕಾಳನ್ನ ಬೆಂದಿರೋದನ್ನ. ಆಮೇಲೆ ಬೆಲ್ಲನೂ ಕರಗಕ್ಕಿಟ್ಟಿದ್ನಲ್ವ, ನೋಡಿ ಇಲ್ಲಿ ಬೆಲ್ಲನೂ ಚೆನ್ನಾಗೆಲ್ಲ ಕರಗಿದೆ. ಇದನ್ನು ನಾವು ಹುರುಳಿಕಾಳಿಗೆ ಸೋದಿಸ್ಕೊಂಬಿಡೋಣ.
ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಏನಾದರೂ ಇರುತ್ತಲ್ವ, ಸೋಸ್ಕೊಂಬಿಟ್ರೆ ಬೆಟರ್ ಅಲ್ವಾ. ಅದಕ್ಕೆ ನೋಡಿ ನಾನಿಲ್ಲಿ ಎಲ್ಲ ನೀಟಾಗಿ ಬೆಲ್ಲನೂ ಕರಗಿದ ಮೇಲೆ ಸೋಸ್ಕೊಂಡಿದ್ದೆ ಕುಕ್ಕರಿಗೆ. ಹುರುಳಿಕಾಳು ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಎಲ್ಲ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಮತ್ತೆ ನಾವು ಬೆಲ್ಲ ಮತ್ತು ಹುರುಳಿಕಾಳು ಚೆನ್ನಾಗಿ ಎಲ್ಲ ಮಿಕ್ಸಪ್ ಆಗಬೇಕಲ್ವ, ಸ್ವೀಟೆಲ್ಲ ಚೆನ್ನಾಗಿ ಇರ್ಕೋಬೇಕು. ಹುರುಳಿಕಾಳು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋತೀನಿ. ಅದು ಕುದಿಯೋ ಅಷ್ಟೊತ್ತಿಗೆ ನಾನು ಈ ಮಿಕ್ಸಿ ಜಾರಿಗೆ ಸಾಂಬಾರ್ದೇನು ಹುರಿದಿಟ್ಕೊಂಡಿದ್ನಲ್ಲ ಮಸಾಲ, ಅದನ್ನೆಲ್ಲ ನೀಟಾಗಿ ಮಿಕ್ಸಿ ಮಾಡಿಕೊಂಡು ಸಾಂಬಾರಿಗೂ ಒಗ್ಗರಣೆ ಹಾಕ್ಬಿಟ್ಟು ಸಾಂಬಾರು ರೆಡಿ ಮಾಡ್ಕೊತೀನಿ. ಇಲ್ಲಿ ಫಸ್ಟು ಇದನ್ನು ಮಸಾಲದೆಲ್ಲ ಪೌಡ್ರ್ ಮಾಡ್ಕೊಂಡಾದಮೇಲೆ ಈ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಲವಂಗ, ಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಅರಿಶಿನನೂ ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ನೀಟಾಗಿ ಈ ಥರ ನೈಸ್ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಹುರುಳಿಕಾಳನ್ನು ಒಂದು ಕಡೆ ಸ್ಟವಲ್ಲಿ ಕುದೀತಾ ಇದೆ. ಅದು ಚೆನ್ನಾಗಿ ಕುದಿದು ಮತ್ತು ಸ್ವಲ್ಪ ತಣ್ಣಗಾಗಬೇಕು ನಾವು ಮಿಕ್ಸಿ ಮಾಡ್ಕೊಳ್ಳೋಕ್ಕೆ. ಅಷ್ಟೊತ್ತಿಗೆ ಒಗ್ಗರಣೆನೂ ಪ್ರಿಪೇರ್ ಮಾಡ್ಕೊಂಬಿಡೋಣ. ನೋಡಿ ಒಂದು ಬಾಣಲೆ ಬಿಸಿಗಿಟ್ಟು ನಾನು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೆ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ಹುಣಸೆ ಹುಳಿ ಹಿಂಡಿ ಇಟ್ಕೊಂಡಿದ್ದೆ, ಆ ಹುಳಿನೂ ಹಾಕಿಬಿಟ್ಟು ಈ ಹುಣಸೆ ಹುಳಿ ಒಗ್ಗರಣೆಗೆ ನಾನು ಉಪ್ಪು ಮತ್ತು ಬೆಲ್ಲ ಎರಡನ್ನೂ ಹಾಕಿಬಿಟ್ಟು ಚೆನ್ನಾಗಿ ಹುಳಿಯಲ್ಲೇ ಇದು ಕುದಿಬೇಕು. ಈ ಥರ ಕುದಿಯೋದ್ರಿಂದ ಸಾಂಬಾರು ಟೇಸ್ಟು ಸಕ್ಕತ್ತಾಗಿ ಬರುತ್ತೆ. ಹುಳಿಯಲ್ಲೇ ಉಪ್ಪು ಬೆಲ್ಲ ಚೆನ್ನಾಗಿ ಕುದಿಬೇಕು. ಇದು ಕಟ್ಟಿಂದು ಸಾಂಬಾರಿಗೆ ನಾವು ಬೆಲ್ಲ ಹಾಕೋದ್ರಿಂದ ಟೇಸ್ಟು ನಿಜವಾಗ್ಲೂ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಆಮೇಲೆ ಬೇರೆ ಟೈಮಲ್ಲಿ ಹಾಕೋದಕ್ಕಿಂತ ಈ ಒಂದು ಪ್ರೊಸೀಜರಲ್ಲಿ ಮಾಡಿ ನೋಡಿ, ಸಕ್ಕತ್ತಾಗಿ ಬರುತ್ತೆ ಟೇಸ್ಟು. ಹುಳಿಯಲ್ಲೇ ಉಪ್ಪು ಬೆಲ್ಲ ಕುದಿಯೋದ್ರಿಂದ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ. ನೋಡಿ ಇವಾಗ ಇದು ಕುದೀತಾ ಇದೆ ಅಲ್ವಾ, ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ವ ಆ ಪೇಸ್ಟನ್ನು ಹಾಕ್ಬಿಡೋಣ. ಮಸಾಲ ಇದು ಕಟ್ಟಿನ ಸಾಂಬಾರ್ದು ಆ ಮಸಾಲ ಎಲ್ಲ ಹಾಕ್ಬಿಟ್ಟು ಆಮೇಲೆ ನಾವೇನು ಹುರುಳಿಕಾಳನ್ನ ಸೋಸಿ ಇಟ್ಕೊಂಡಿದ್ವಿ ಅಲ್ವಾ, ಆ ಕಟ್ಟನ್ನು ಹಾಕ್ಬಿಟ್ಟು ಆಮೇಲೆ ಜಾರಿಗೆ ನೀರು ಹಾಕ್ಬಿಟ್ಟು ಅದನ್ನು ಹಾಕಿ ನಮಗೆ ಒಂದು ಸಾಂಬಾರು ಯಾವ ಕನ್ಸಿಸ್ಟೆನ್ಸಿ ಬೇಕೋ ನೋಡಿಕೊಂಡು ಸಾಂಬಾರಿಗೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಇದನ್ನು ಸಾಂಬಾರನ್ನ ಕುದಿಸ್ಕೊಳ್ಳೋಣ. ನಾವೆಷ್ಟು ಇದು ನೋಡಿ ನೀರು ನಾನು ಈ ಒಂದು ಕನ್ಸಿಸ್ಟೆನ್ಸಿಗೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಸ್ವಲ್ಪ ತೆಳ್ಳ ಬೇಕು ಅಂತ ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ನಾನು ಹಾಕಿರೋ ಮಸಾಲ ಈ ಒಂದು ಪಾತ್ರೆ ಅಳತೆಗೆ ಕರೆಕ್ಟಾಗಿದೆ ಅಳತೆಗೆ. ಆ ಸಾಂಬಾರು ಚೆನ್ನಾಗಿ ಕುದೀತಾ ಇರಲಿ. ನೋಡಿ ಇದನ್ನು ಕುಕ್ಕರ್ದು ಚೆನ್ನಾಗಿ ಇದು ಆಗಿತ್ತಲ್ವ ಹುರುಳಿಕಾಳ್ದು, ಅದಕ್ಕೆ ನಾನು ಸ್ವಲ್ಪ ಶುಂಠಿ ಪೌಡ್ರ್, ಏಲಕ್ಕಿ ಪೌಡ್ರ್ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಟ್ಟಿದ್ದೀನಿ. ಸ್ವಲ್ಪ ಹೊತ್ತು ತಣ್ಣಗಾಗಲಿ ಅದು. ಸಾಂಬಾರನ್ನು ಚೆನ್ನಾಗಿ ಕುದೀತಾ ಇದೆ. ಇವಾಗ ಒಂದು ಸರಿ ಟೇಸ್ಟ್ ನೋಡ್ಕೊಳ್ಳಿ. ಏನಾದರೂ ಉಪ್ಪು, ಬೆಲ್ಲ ಮತ್ತು ಹುಳಿ ಏನಾದರೂ ಬೇಕು ಅಂದರೆ ಈ ಟೈಮಲ್ಲಿ ಹಾಕ್ಕೋಬೋದು. ಒಂದು ನೋಡಿ ಈ ಥರ ಸಾಂಬಾರು ಕುದಿಬೇಕು. ಮಧ್ಯಕ್ಕೆ ಚೆನ್ನಾಗಿ ಕುದೀತಾ ಇದ್ದು ನೋಡಿ ಪಾತ್ರೆಗೂ ಫುಲ್ಲಾಗಿದೆ ಸಾಂಬಾರು, ಆದ್ರೂ ಉಗ್ತಾ ಇಲ್ಲ. ನಾನು ಹೈ ಫ್ಲೇಮಲ್ಲೇ ಇಟ್ಟಿರೋದು. ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬಂದಿದೆ. ಅದು ಆ ಥರ ಸಾಂಬಾರು ಕುದೀತಾ ಇದ್ದರೆ ಕರೆಕ್ಟಾಗಿದೆ ಉಪ್ಪು ಹುಳಿ ಅಂತ ಅರ್ಥ. ಇವಾಗ ಹುರುಳಿಕಾಳ್ದು ಸ್ವಲ್ಪ ತಣ್ಣಗಾಗಿದೆ. ನಾನು ಇದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ನೋಡಿ ಈ ಥರ ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು. ಎಲ್ಲದನ್ನು ಇದೇ ಥರ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅಂದರೆ ತುಂಬ ತಣ್ಣಗಾದ್ಮೇಲೂ ನೈಸಾಗಿ ಆಗಲ್ಲ ಇದು ಹುರುಳಿಕಾಳು. ಸ್ವಲ್ಪ ಬಿಸಿ ಇರಲಿ. ಬಿಸಿ ಇದ್ದಾಗೆ ಮಾಡಿಕೊಂಡ್ರೆ ಬೇಗನೆ ನೈಸ್ ಆಗಿಬಿಡುತ್ತೆ. ಹೂರಣ ಚೆನ್ನಾಗಿ ಬರುತ್ತೆ. ನಿಜವಾಗ್ಲೂ ಹೆಲ್ತಿಗೆ ತುಂಬ ಒಳ್ಳೆಯದು ಹುರುಳಿಕಾಳು. ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ. ಒಂದು ಸರಿ ನೀವು ಯಾರೆಲ್ಲ ಇದನ್ನು ಮಾಡಲ್ವೋ ಅದನ್ನು ಈ ರೆಸಿಪಿನ ಒಂದು ಸರಿ ಟ್ರೈ ಮಾಡಿ ನೋಡಿ. ಇದನ್ನು ನಾವು ಹಾಗೇನಾದರೂ ಇಟ್ಕೋಬೋದು. ಹಂಗೆ ಪಾತ್ರೆಯಲ್ಲೇ ಇಟ್ಕೊಂಡ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಉಂಡೆ ಕಟ್ಟಿ ಇಟ್ಟರೆ ಅಂದ್ಬಿಟ್ಟು ನಮ್ಮ ಮನೆಗಳಲ್ಲೆಲ್ಲ ಈ ಥರ ನಾವು ಉಂಡೆ ಕಟ್ಟಿ ಇಡ್ತೀವಿ. ಅಂದರೆ ಬಡಿಸ್ಕೊಳ್ಳೋಕ್ಕೆ, ಊಟಕ್ಕೆ ನೀಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ. ಹಿಂಗಾದರೂ ಇಟ್ಕೋಬೋದು, ಈ ಥರನಾದರೂ ಇಟ್ಕೋಬೋದು. ಈ ಹುರುಳಿಕಾಳು ಉಣ್ಣೋಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಟೇಸ್ಟು. ಹೆಲ್ತಿಗೂ ತುಂಬ ಒಳ್ಳೆಯದು. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.